ನಮಸ್ತೆ ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಹುಟ್ಟುಹಬ್ಬ ಗುರುವಾರ. ಹುಟ್ಟುಹಬ್ಬ ಮತ್ತು ಮದುವೆ, ಮ್ಯಾರೇಜ್ ಡೇ ಯಾರಿಗೆಲ್ಲ ಇದೆ ಅವರಿಗೆಲ್ಲ ನೂರು ಕಾಲ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲ ದೇವರುಗಳು ಅಂತ ಕೇಳ್ಕೊಳ್ತೀನಿ. ಮಕ್ಕಳಿಗೆ ಓದೋಂಥ ವಿದ್ಯಾರ್ಥಿಗಳಿಗೆ ವಿದ್ಯೆ ಬುದ್ಧಿ ಆಯುಷ್ಯ ಆರೋಗ್ಯ ನೂರು ಕಾಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಮ್ಯಾರೇಜ್ ಡೇ ಆಚರಣೆ ಮಾಡ್ಕೊಳ್ಳೋಂಥವ್ರಿಗೆ ಅವರಿಗೆ ಇಷ್ಟಾರ್ಥ ಸಿದ್ಧಿ, ಒಳ್ಳೆ ಆಯುಷ್ಯ ಆರೋಗ್ಯ, ಒಳ್ಳೆ ರೀತಿಯಾಗಿ ಇನ್ನಷ್ಟು, ಈಗಾಗಲೇ ಎಲ್ಲರೂ ಒಳ್ಳೆ ರೀತಿಯಾಗಿ ನಡೀತಿದ್ದೀರ, ಇನ್ನಷ್ಟು ಒಳ್ಳೆ ರೀತಿಯಾಗಿ ನಡೀಲಿಕ್ಕೆ ಎಲ್ಲ ದೇವರುಗಳು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ. ನೂರು ಕಾಲ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಗುರುವಾರದ ರೀಡಿಂಗಲ್ಲಿ ಗುರುಗಳು ಎಲ್ಲ ಗುರುಗಳು ಏನು ಹೇಳ್ತಾರೆ, ನಾವೇನು ಎಚ್ಚರ ವಹಿಸಬೇಕು, ಏನು ಶುಭ ಸುದ್ದಿ ಕೊಡ್ತಾರೆ ಕೇಳೋಣ. ಕಾಯ್ತಾ ಇರುವಂಥ ವಿಚಾರಗಳಿಗೆ ಶುಭ ಸುದ್ದಿ ಏನು ಕೊಡ್ತಾರೆ ಮತ್ತು ಏನು ಎಚ್ಚರಿಕೆ ತಗೋಬೇಕು. ನೇಗಿಲು, ವ್ಯವಸಾಯದ ಕಡೆ ಗಮನ ಕೊಡಿ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗತ್ತೆ. ಇನ್ನು ಕೆಲವರಿಗೆ ಮಳೆಯಿಂದ ರೈತರು ಮಾಡಿರುವಂಥ ತಯಾರು ಮಾಡಿರುವಂಥ ಇದು ಧಾನ್ಯಗಳು, ಬೆಳೆಗಳು ಏನು ಬೆಳೆದಿದ್ದೀರಾ ಅದೆಲ್ಲ ಸ್ವಲ್ಪ ವಿಪರೀತ ಮಳೆಯಿಂದ ನಷ್ಟ ಆಗಲಿಕ್ಕಿದೆ. ಸ್ವಲ್ಪ ಎಚ್ಚರ ವಹಿಸ್ಕೊಳ್ಳಿ. ಆಮೇಲೆ ಶೇಖರಣೆ ಮಾಡಿ ಇಟ್ಟಿರ್ತೀರಲ್ಲ ಧಾನ್ಯಗಳನ್ನ, ಅದನ್ನು ಜೋಪಾನವಾಗಿ ನೋಡ್ಕೊಳ್ಳಿ. ಬಾಬಾ ಕೊಡಿ ಬಾಬಾ, ಯಾಕೆ ತಡ ಮಾಡ್ತಿದ್ದೀರಾ? ಯುದ್ಧಕ್ಕೆ ರೆಡಿ ಇರೋರು ತಾಳ್ಮೆಯಿಂದ ಇರಿ. ಯುದ್ಧ, ಕೋಪ, ದ್ವೇಷ, ಹಠ ಇವ್ಯಾವುದು ಬೇಡ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನ ಒಂದು ಮಾತು, ಹೇಳ್ತಾ ಇರೋದು, ನಾನು ನಿಂತಂಗೆ ಯುದ್ಧಕ್ಕೆ ನೀವ್ಯಾರೂ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ನಿಂತರೂ ಅದರ ಮುಂದೆ, ನನ್ನ ಮುಂದೆ ನೀವು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಸವಾಲು ಬೇಡ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಯಾರಿಗಂತ ಗೊತ್ತಿಲ್ಲ, ಇದು ಯಾರಿಗೆ ಯಾವ ಮೆಸೇಜ್ ಕನೆಕ್ಟ್ ಆಗುತ್ತೋ ಅವ್ರು ಮಾತ್ರ ತಗೊಳ್ಳಿ. ನಿಮ್ಗೆ ಸಂಬಂಧಪಟ್ಟಿಲ್ಲ ಅಂದರೆ ಅದನ್ನು ಅಲ್ಲೇ ಬಿಡಿ. ಕ್ವಶನ್ ಈ ಕಡೆ ಬಿಡ್ಲಾ ಬೇಡವಾ ಅನ್ನೋ ಥರ ನಿಂತ್ಬಿಟ್ಟಿದೆ. ಒಂದು ಕಾರ್ಡು ಕೈ ಮೇಲೆ ಬೀಳ್ದಿರಾನೇ ನಿಂತ್ಬಿಟ್ಟಿದೆ. ಇದು ಪದೇ ಪದೇ ಇನ್ನೊಂದು ಕಾರ್ಡ್ ಕೂಡ ಹಾಗೆ ಬರ್ತಾ ಇದೆ. ಮುಖವಾಡ ಹಾಕ್ಕೊಂಡಿರೋರನ್ನ ನಂಬೇಡಿ. ಮತ್ತು ಡೋಂಗಿ ಬಾಬಾಗಳು, ಡೋಂಗಿ ಗುರುಗಳು ಅಂತ ಇರ್ತಾರಲ್ಲ ಅವ್ರನ್ನ ನಂಬಬೇಡಿ. ಗುರುಗಳಾಗಿರುವಂಥ ವೇಷಗಳಲ್ಲಿ ಸ್ವಾಮೀಜಿಗಳು ಅಂತ ಹೇಳ್ತಾರೆ. ಇಲ್ಲಿ ಏನು ಬಂದಿದೆ ಅದನ್ನು ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ನಾನು ಹೇಳೋವಂಥದ್ದೆಲ್ಲ, ಇಲ್ಲೇನು ಮೆಸೇಜಸ್ ಬಂದಿದೆ ಅದನ್ನು ತಿಳಿಸ್ತೀನಿ. ಯಾರು ಅನ್ಯತಾ ಭಾವಿಸೋದು ಬೇಡ. ಇಲ್ಲಿ ಬಾಬಾ ಏನು ತೋರಿಸ್ಕೊಡ್ತಾ ಇದ್ದಾರೆ, ಶಿರಡಿ ಸಾಯಿನಾಥ, ಅದನ್ನು ಹೇಳ್ತಾ ಇದ್ದೀನಿ. ನಾನು ಆಗಿರ್ಬೋದು, ಬೇರೆಯವರು ಆಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು. ಆದರೆ ಒಳ್ಳೆ ಗುರುಗಳು ಇರ್ತಾರೆ. ಒಳ್ಳೆ ಗುರುಗಳನ್ನ ಖಂಡಿತವಾಗ್ಲೂ ನಂಬಲೇಬೇಕು. ಅದರಲ್ಲಿ ಗುರುಗಳು ವೇಷದಲ್ಲೂ ಇರೋಂಥವ್ರಿಗೆ ಆಗತ್ತೆ. ಮೋಸ ಮಾಡಿ ಯಾರು ಮಾಡ್ತಾರೋ ಅವ್ರಿಗಾಗತ್ತೆ. ಇಡೀ ಬ್ರಹ್ಮಾಂಡವೇ ನಂದು. ಓಕೆ, ಓಕೆ, ಲಾಸ್ಟ್ ಇನ್ನೊಂದು ಏನು ಕೊಡ್ತೀರಾ ಬಾಬಾ? ನೀವೇನು ಕೊಟ್ಟರು ಸರಿನೇ, ನೀವೇನು ಹೇಳಿಸ್ತೀರೋ ಬಾಬಾ ಅದನ್ನು ನಾನು ಹೇಳ್ತೀನಿ. ಯಾವ ಗುರುಗಳಾಗಲಿ, ಬಾಬಾ ಆಗಲಿ, ರಾಯರು, ದತ್ತಾತ್ರೇಯ, ಈಶ್ವರ, ದಕ್ಷಿಣಾಮೂರ್ತಿ, ಬ್ರಹ್ಮ, ಸರಸ್ವತಿ, ಸುಮಾರು ಗುರುಗಳು ಇರ್ತಾರಲ್ಲ,
ಅವರೆಲ್ಲ ಏನು ಹೇಳಿಸ್ತಾರೆ ಅದನ್ನು ಮಾತ್ರ ನಾನು ಹೇಳೋಕ್ಕೆ ಸಾಧ್ಯ. ನಾನಾಗಿ ನಾನೇ ಸೃಷ್ಟಿ ಮಾಡ್ಕೊಂಡು ಹೇಳಲಿಕ್ಕಾಗಲ್ಲ. ಬಾಬಾ ಇನ್ನೊಂದು ಕೊಡಬೇಕು ಅಂತ ಇದ್ದೀರಾ, ಯೋಚನೆ ಮಾಡ್ತಿದ್ದೀರಾ ಅನಿಸುತ್ತೆ. ಏನು ಕೊಡಲಿ ಅಂತ, ಏನು ಕೊಡ್ತೀರಾ ಬಾಬಾ? ಮತ್ತೆ ಇದು ಎರಡನೇ ಬಾರಿನೂ ಅದೇ ಬಂತು. ಅದೇ ಬರುತ್ತಾ? ಅದೇ ಎತ್ಕೊಳ್ಳೋದ? ನೀವೇ ಕೊಡ್ತೀರಾ? ಇದೇ ಬರ್ತಾ ಇದೆ. ಲಾಸ್ಟ್ ಬಾಟಮ್ ಆಫ್ ದ ಡೆಕ್ ಕಾರ್ಡು. ನಿಮ್ಮ ಸುತ್ತು ಎಲ್ಲೇ ಆಗಲಿ, ಸುತ್ತೂ ಇರುವಂಥ ಜನಗಳು ಎಲ್ಲರ ಜೊತೆನೂ ತಾಳ್ಮೆಯಿಂದ ವರ್ತಿಸಿ, ತಾಳ್ಮೆಯಿಂದ ನಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಅಂತ ಗೊತ್ತಿಲ್ಲ. ತಾಳ್ಮೆ ವಹಿಸಿ, ಹಂಗಂದ್ಬಿಟ್ಟು ಎದುರಾಳಿ ಯಾರೇ ಆಗಲಿ ಜಗಳಕ್ಕೆ ಬರ್ತಾರಂತ ಜಗಳಕ್ಕೆ ನಿಲ್ಲೋದು ಬೇಡ. ಅವ್ರ ಜಗಳಕ್ಕೆ ಬಂದರೆ ನಾವೇ ತಾಳ್ಮೆಯಿಂದ ಹೋಗೋಣ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಜಗಳ ಬೇಡ. ಅವ್ರದ್ದು ಅದೇ ಕೆಲಸ ಆಗಿರಬಹುದು, ಅಥವಾ ಕಾರಣಗಳಿಂದ ಅವರು ಮನಸ್ಸು ಒಂದು ರೀತಿ ಅನುಮಾನವಾಗಿ ಹಿಂಗಾಗ್ಬೋದಾ ಹಂಗಾಗ್ಬೋದಾ ಅಂತ ಒಂದು ಯೋಚನೆಯಲ್ಲಿ ಗಾಬರಿ ಕೂಡ ಪಟ್ಕೊಂಡು, ಅಥವಾ ಯಾವುದೇ ಒಂದು ಕಾರಣದಿಂದನೂ ಕನ್ಫ್ಯೂಸ್ ಮಾಡಿಕೊಂಡು ಅವರು ಸ್ವಲ್ಪ ಕೋಪದಿಂದ ಮಾತಾಡಿ ಏನೇನೋ ವ್ಯತ್ಯಾಸಗಳು ಆಗ್ಬೋದು. ಅದನ್ನು ತಾಳ್ಮೆಯಿಂದ ಪರಿಸ್ಥಿತಿನ ನಿಭಾಯಿಸಿ, ಎಲ್ಲವೂ ಸರಿ ಹೋಗುತ್ತೆ ಅಂತ ಲಾಸ್ಟ್ ಬಾಟಮ್ ಆಫ್ ದ ಕಾರ್ಡಲ್ಲಿ ಹೇಳ್ತಾ ಇದ್ದಾರೆ ಬಾಬಾ. ಓಕೆ, ಮಳೆ ಬೆಳೆ ಆಗುತ್ತೆ. ಫಸ್ಟ್ ಕಾರ್ಡಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿ, ಅದರಿಂದ ಪ್ರತಿಫಲ ಖಂಡಿತ ಸಿಗುತ್ತೆ. ಶ್ರದ್ಧೆ ಇಲ್ಲದೆ, ನಿಮ್ಮ ಪ್ರಯತ್ನ ಏನೂ ಇಲ್ಲದೆ ಅಲ್ಲಿ ಏನೂ ಕೆಲಸ ಆಗಲ್ಲ. ನೀನು ಪ್ರಯತ್ನ ಮಾಡು, ನಾನು ಹಿಂದೆ ಇದ್ದು ನಿನಗೇನು ಬೇಕೋ ಎಲ್ಲ ನಡೆಸ್ಕೊಡ್ತೀನಿ. ಭಯ ಬೇಡ, ಚಿಂತೆ ಬೇಡ, ಹಿಂಗಾಗುತ್ತೋ ಆಗುತ್ತೋ ಅಂತ ಅನುಮಾನ ಬೇಡ. ಎಲ್ಲವೂ ನಡೆಸ್ಕೊಡ್ತೀನಿ ನಾನು. ನೀನು ನನ್ನ ಮೇಲೆ ಒಂದು ವಿಶ್ವಾಸ ಭರವಸೆ ಇಟ್ಟುಬಿಟ್ಟು, ನಂಬಿಕೆ ಇಟ್ಟು ನಿನ್ನ ಕೆಲಸಗಳು ಏನಿದೆಯೋ ಮಾಡ್ಕೊಂಡು ಹೋಗು ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಯಾರು ಎರಡನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ? ಯುದ್ಧಕ್ಕೆ ರೆಡಿನಾ? ಯುದ್ಧ ಮಾಡಬೇಡಿ. ದೇಶಕ್ಕೂ ಸಂಬಂಧಪಡುತ್ತೆ. ಕೆಲವು ಕಡೆ ಕೆಲವು ವಿಚಾರಗಳಲ್ಲಿ, ಕೆಲವು ಸ್ಥಳಗಳಲ್ಲಿ, ಕೆಲವರಲ್ಲಿ ಎಲ್ಲಿ ಬೇಕಾದರೂ ಮನಸ್ತಾಪಗಳು, ಜಗಳಗಳು, ಯುದ್ಧಗಳು, ಹೊಡೆದಾಟಗಳು ಎಲ್ಲ ಆಗ್ಬೋದು. ಆದಷ್ಟು ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಜಗಳ ಅನ್ನೋ ಪ್ರಶ್ನೆನ ಕಡಿಮೆ ಮಾಡ್ಕೊಳ್ಳಿ, ಅದರಿಂದ ತುಂಬ ಒಳ್ಳೆಯದು. ನಿಮ್ಮ ಮನಸ್ಸು ಚಂಚಲ ಥರ ಇದ್ದರೆ ದೇವ್ರನ್ನ ಪ್ರಾರ್ಥನೆ ಮಾಡಿ, ದೇವ್ರಿಗೆ ಒಂದು ಒಪ್ಪಿಸ್ಬಿಡಿ. ಏನಪ್ಪ ಈ ರೀತಿ ಆಗ್ತಿದೆಯಲ್ಲ ಪರಿಸ್ಥಿತಿಗಳು, ನಾನು ಹೇಗೆ ನಡ್ಕೊಳ್ಳೋದು, ಹೇಗೆ ಮಾಡಲಿ, ಹೇಗೆ ಸಮಸ್ಯೆ ಬಗೆಹರಿಸಲಿ ಅಂತ ಬಂದಾಗ ತಾಳ್ಮೆಯಿಂದ ದೇವರೇ ಈ ಸಮಸ್ಯೆಗೆ ಒಂದು ದಾರಿ ತೋರಿಸ್ಕೊಡಪ್ಪ ಅಂತ ಹೇಳಿದರೆ, ಆಗ ತಾನಾಗೆ ಆ ಸಮಸ್ಯೆಗಳು ಯಾರಿಗೇ ಆಗಲಿ ಇದು ಯುದ್ಧಕ್ಕೆ, ಗಲಾಟೆಗಳಿಗೆ, ಮನಸ್ತಾಪಗಳಿಗೆ ಅವಕಾಶ ಆಗಲ್ಲ. ಆದಷ್ಟು ತಾಳ್ಮೆಯಿಂದ ನಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಬುದ್ಧಿಶಕ್ತಿಶಾಲಿ ಅದನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮಲ್ಲೂ ಒಂದು ತಾಳ್ಮೆ, ಬುದ್ಧಿವಂತಿಕೆ ಎಲ್ಲವೂ ಇದೆ. ಅದನ್ನು ತಾಳ್ಮೆಯಿಂದ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ಥರದ ಜಗಳಗಳು ಎಲ್ಲೇ ಯಾರಿಗೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆಗಲ್ಲ. ಕೆಲವರು ಸರಿಯಾಗಿ ವಿಷಯ ತಿಳ್ಕೊಳ್ದಿರ ಗಲಾಟೆಗಳು ಮಾಡ್ಕೋತಾ ಇರ್ತಾರೆ. ಇನ್ನು ಕೆಲವರು ಅದೇ ನಿಜ ಅನ್ನೋ ಥರ ಸಾಧಿಸಿ ಗಲಾಟೆ ಮಾಡೋಕ್ಕೆ ನೋಡ್ತಾರೆ. ಅವ್ರಿಗೆ ತಂದಿಕ್ಕೋದು, ಇವ್ರಿಗೆ ತಂದಿಕ್ಕೋದು, ಜಗಳಗಳು ತಂದಿಕ್ಕೋದು, ಅದೆಲ್ಲ ವೇಸ್ಟ್, ಏನು ಯೂಸ್ ಇಲ್ಲ. ನೀವು ದೇವರುಗಳನ್ನ ಪೂಜೆ ಮಾಡ್ತೀರಲ್ಲ, ಏನು ಪ್ರಯೋಜನ ಬಂತು? ಅಲ್ಲಿ ಇಲ್ಲಿ ಜಗಳ ತಂದಿಕೊಟ್ಟು ಮತ್ತೆ ಮಾಡೋ ಕೆಲಸ ಎಲ್ಲ ದೇವ್ರದ್ದೆಲ್ಲ ಮಾಡಿಬಿಟ್ಟು ಏನೂ ಪ್ರಯೋಜನ ಇಲ್ಲ. ಇದು ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಆಗತ್ತೆ.
ಮೆಸೇಜಸ್ಸು ಯಾರಿಗೆ ಕನೆಕ್ಟ್ ಆಗುತ್ತೆ ಅವ್ರು ಮಾತ್ರ ಅದನ್ನು ತಗೊಳ್ಳಿ. ಆಯಾ ಮೆಸೇಜಸ್ಸು ಆಯಾ ಪರಿಸ್ಥಿತಿಗೆ ಇರೋಂಥವ್ರಿಗೆ ಸಂಬಂಧಪಡುತ್ತೆ. ಕ್ವಶನ್ ಮಾರ್ಕ್. ನಿಮ್ಮ ಪ್ರಶ್ನೆಗಳಲ್ಲಿ ನೀವೇ ಕ್ವಶನ್ ಮಾಡ್ಕೊಳ್ಳಿ. ಬೇರೆಯವ್ರನ್ನ ಪ್ರಶ್ನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸಗಳಲ್ಲಿ ನಿಮ್ಮ ಯೋಚನೆಗಳಲ್ಲಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಅವ್ರ ಮೇಲೆ ನಂಬಿಕೆ ಇರಲಿ. ಆ ನಂಬಿಕೆಯಿಂದ ಯಾವುದೇ ಥರ ನಷ್ಟ ಇಲ್ಲ, ಭರವಸೆ ಇರಲಿ. ನಾನು ಕೊಟ್ಟ ಮಾತು ನಾನು ಉಳಿಸ್ಕೊಳ್ತೀನಿ, ಅದೇ ರೀತಿ ನೀವು ಕೂಡ ನಾನು ಹೇಳಿರೋ ಮಾತನ್ನು ನಡ್ಕೋಬೇಕು ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅನುಮಾನ ಬೇಡ, ನಂಬಿಕೆ ಇರಲಿ ಬಾಬಾ ಅಲ್ಲಿ. ಬಾಬಾ ಹೀಗೆ ನಡ್ಕೋತಾರೆ ಹಾಗೆ ನಡ್ಕೋತಾರೆ ಅನ್ನೋದು ನೀವು ಬಾಬಾಗೆ ಹೇಳೋದು ಬೇಡ. ಬಾಬಾಗೆ ನೀವು ಹೇಳಿಬಿಡಿ, ಬಾಬಾ ನನ್ನ ಸಮಸ್ಯೆ ಹೀಗೆ, ನನ್ನ ಪರಿಸ್ಥಿತಿ ಹೀಗಿದೆ, ನನಗೆ ಈ ರೀತಿ ಬೇಕು, ಈ ರೀತಿ ಮಾಡಬೇಕು, ನಾನು ಏನು ಮಾಡಲಿ, ಯಾರನ್ನು ಸಹಾಯ ಕೇಳಲಿ, ಯಾರು ಸಹಾಯ ಮಾಡ್ತಾರೆ, ಯಾರ ಸಹಾಯನ ಕೇಳಿದ್ರೆ ನನ್ನನ್ನೇ ಹೇಗೆ ದುರುಪಯೋಗ ಮಾಡ್ಕೋತಾರೆ ಅನ್ನೋದನ್ನು ಬಾಬಾ ಅದು ನೀವು ತಿಳಿಸಿದ್ಮೇಲೆ, ನೀವು ತಿಳಿಸಿದ್ಮೇಲೆ ಬಾಬಾ ಇದನ್ನೆಲ್ಲ ಯಾರ ಹತ್ರ ಸಹಾಯ ಕೇಳಬೇಕು, ಯಾರ ಹತ್ರ ಸಹಾಯ ಮಾಡಿಸ್ಬೇಕು, ಏನೇ ಆಗಲಿ ಅದನ್ನೆಲ್ಲ ಸರಿಪಡಿಸಿ ಕೊಡ್ತಾರೆ ಬಾಬಾ ಅವರು. ಚಿಂತೆ ಬೇಡ, ಬಾಬಾ ಅವ್ರನ್ನ ನಂಬಿ ಅಂತ ಹೇಳ್ತಾ ಇದ್ದಾರೆ. ನಂಬಿಕೆ ಇಡಿ. ಇಲ್ಲಿ ನಾನು ಹೇಳಿದ್ದಲ್ಲ, ಸ್ವತಃ ಇಲ್ಲಿ ಕಾರ್ಡ್ ಶಫಲ್ ಮಾಡುವಾಗ ಬಂದಿದ್ದಂಥದ್ದು. ಇದು ಯಾರಿಗಾಗುತ್ತೋ, ಯಾರಿಗೆ ಇದನ್ನು ಈ ಮೆಸೇಜು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಇಲ್ಲಿ ಬಾಬಾ ಏನು ಹೇಳಿಸ್ತಾ ಇದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೆ. ಮೂರ್ಖ ಗುರುಗಳನ್ನ ನಂಬಬೇಡಿ, ಸುಳ್ಳು ಗುರುಗಳನ್ನ ನಂಬಬೇಡಿ, ಮೋಸ ಹೋಗುತ್ತೀರಾ, ಮೋಸ ಹೋಗಬೇಡಿ. ನಿಮಗೆ ನೀವು ಬಾಬಾ ಅವ್ರ ಹತ್ರ, ನೀವು ಮುಗಿಯೋಂಥ ದೇವ್ರುಗಳ ಹತ್ರ ನೀವು ಪ್ರಶ್ನೆ ಇಟ್ಬಿಟ್ಟು, ಬಾಬಾ ಈ ಪರಿಸ್ಥಿತಿಗೆ ಹಿಂಗಿದೆ, ನಾನು ಏನು ಮಾಡಬೇಕು, ಯಾವ ರೀತಿ ನಾನು ನಡ್ಕೋಬೇಕು ಅನ್ನೋದನ್ನು ನೀವಲ್ಲಿ ಹೇಳಿಬಿಟ್ರೆ ತಾನಾಗೆ ಅವರೇನೆ ದಾರಿ ತೋರಿಸ್ಕೊಡ್ತಾರೆ. ಹಾಗಾಗಿ ನಂಬಿಕೆ ಇರಲಿ ನಿಮಗೆ. ಇದು ಯಾರಿಗೆ ಹೇಳ್ತಾ ಇದ್ದಾರೆ ಬಾಬಾ ಅವರು ಈ ಮೆಸೇಜು ಅದು ನನಗೆ ಗೊತ್ತಿಲ್ಲ. ಇಲ್ಲೇನು ಕಾರ್ಡ್ ಶಫಲ್ ಮಾಡುವಾಗ ಬಾಬಾ ಅವರು ಕಾರ್ಡು ಅವರಾಗೆ ಕೊಟ್ಟಿರೋದನ್ನು ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ, ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಹಂಗಾಗಿ ಪರಿಸ್ಥಿತಿನ ಹೇಗೆ ಸರಿಪಡಿಸ್ಬೇಕು ಅನ್ನೋದು ಬಾಬಾ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಓಕೆನಾ? ಇಲ್ಲಿ ಮೆಸೇಜಸ್ಸು ಒಂದೊಂದು ಕಾರ್ಡ್ಸನ್ನು ಬಾಟಮ್ ಆಫ್ ದ ಡೆಕ್ ಕಾರ್ಡಿಂದ ಹಿಡಿದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಇದು ಫಿಫ್ತ್ ಕಾರ್ಡು, ಒಂದೊಂದಕ್ಕೂ ಮೆಸೇಜಸ್ ಎಷ್ಟು ಚೆನ್ನಾಗಿ ವಿವರವಾಗಿ ಹೇಳಿದ್ದಾರೆ. ಪಾಸ್ ಮಾಡಿಬಿಟ್ಟು ನೋಡಿ. ಇಲ್ಲಿ ಬಾಟಮ್ ಆಫ್ ದ ಕಾರ್ಡಿಂದ ಹಿಡಿದು ಫಿಫ್ತ್ ಕಾರ್ಡ್ವರೆಗೂ ನೋಡಿ. ಇನ್ನೊಂದು ಸಿಕ್ಸ್ತ್ ಕಾರ್ಡ್ ಇದೆ. ಯಾರ್ಯಾರು ಆಯ್ಕೆ ಮಾಡ್ಕೊಂಡಿದ್ದೀರೋ ಗೊತ್ತಿಲ್ಲ. ಇಲ್ಲಿ ಏನು ಬಂದಿದೆ ಅದನ್ನು ನಾನು ಪ್ರತ್ಯಕ್ಷವಾಗಿ ನೀವೇ ನೋಡ್ತಿದ್ದೀರಾ. ಇಲ್ಲಿ ಹೇಳೋಂಥದ್ದು ಆಶ್ಚರ್ಯ ಏನಿಲ್ಲ. ಬಾಬಾ ಇಂಥ ಸಹಾಯ ಬೇಕು ನನಗೆ, ಈ ರೀತಿ ಮಾಡಿಕೊಡು, ಈ ರೀತಿ ನನಗಾಗಬೇಕು, ಇಷ್ಟು ದಿವಸದಿಂದ ನಾನು ಕಾದಿದ್ದೀನಿ, ನನ್ನ ಆಸೆಗಳು ಯಾವುದೂ ನಡೀತಿಲ್ಲ, ಅದು ಸರಿ ಇದ್ದರೆ ನಡೆಸ್ಕೊಡು, ಅಥವಾ ಸರಿ ಇಲ್ಲ ಅಂದರೆ ಬೇರೆ ದಾರಿ ನನಗೆ ತೋರಿಸು ಅಂತ ಹೇಳಿ. ಅಲ್ಲಿಂದ ಬಾಬಾ ನೀವು ಹೇಳಿದಾಗ ಕರೆದಾಗ ಖಂಡಿತ ಬಾಬಾ ಯಾರ ಮುಖಾಂತರ ಆದರೂ ಬಂದು ನೀವೊಂದು ಬೇಡಿಕೆ ಅದನ್ನು ನಡೆಸ್ಕೊಡ್ತಾರೆ. ಮನಸ್ಸು ಚಂಚಲ ಮಾಡ್ಕೋಬೇಡಿ. ಹೆಂಗೆ ಬರ್ತಾರೆ ಬಾಬಾ ಅಂತ ಹೇಳೋಕ್ಕಾಗಲ್ಲ. ಒಂದು ಪ್ರಾಣಿ ಪಕ್ಷಿಗಳಿಂದನೂ ಬರ್ಬೋದು, ಆಯಿತಾ, ಒಂದು ಮನುಷ್ಯರ ರೂಪದಲ್ಲಿ ಬರ್ಬೋದು, ಒಂದು ಬ್ರಾಹ್ಮಣರ ರೂಪದಲ್ಲಿ ಬರ್ಬೋದು, ಅಥವಾ ಒಂದು ಸನ್ಯಾಸಿಗಳ ರೂಪದಲ್ಲೂ ಬರ್ಬೋದು, ಅಥವಾ ಒಂದು ಬಡವ್ರ ಮುಖಾಂತರ ಬರ್ಬೋದು, ಅಥವಾ ಒಂದು ಸ್ನೇಹಿತರ ಮುಖಾಂತರನೂ ಬರ್ಬೋದು.
ಇನ್ನೂ ಹೇಳೋಕ್ಕಾಗಲ್ಲ, ಅಕ್ಕಪಕ್ಕದವ್ರ ಥರ ಬರ್ಬೋದು, ನೆಂಟ್ರಿಸ್ಟ್ರು ಬಂಧು ಬಳಗದ ಮುಖಾಂತರನೂ ಬರ್ಬೋದು, ಅಥವಾ ಪರಿಚಯನೇ ಇಲ್ಲ ಅವ್ರ ಕೈಯಲ್ಲಿ ಸಹಾಯ ಕೂಡ ಬಾಬಾ ಬಂದು ಅವ್ರ ಮುಖಾಂತರನೂ ಬಂದು ಮಾಡ್ಬೋದು. ಆದರೆ ಅನುಮಾನ ಬೇಡ, ನನ್ನಲ್ಲಿ ನಂಬಿಕೆ ಇಡು ಅಂತ ಮತ್ತೊಮ್ಮೆ ಇಲ್ಲಿ ಅರ್ಥನ ತಿಳಿಸ್ತಾ ಇದ್ದಾರೆ ಬಾಬಾ ಅವರು. ಎಲ್ಲಿ ಕರೆದ್ರೆ ನಾನು ಅಲ್ಲಿ ಇರುವೆ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ನೀನೆ, ಎಲ್ಲೆಲ್ಲಿ ನೀನೆ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ ಅಂತ ಬಾಬಾ ಅವರು ಹೇಳೋ ರೀತಿ ಇದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಬಾಬಾ ಅವರು ಶಕ್ತಿಶಾಲಿ ಪವಾಡಗಳನ್ನ ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಖಂಡಿತವಾಗ್ಲೂ ಪವಾಡ ಮಾಡೇ ಮಾಡ್ತಾರೆ, ಆಶ್ಚರ್ಯ ಮಾಡ್ತಾರೆ. ನಿಮಗೇನು ಬೇಕಿದೆ ಅದನ್ನು ಇದ್ದಕ್ಕಿದ್ದಂಗೆ ಸೃಷ್ಟಿ ಕೂಡ ಆಗ್ಬೋದು. ಹಣಕಾಸಿನ ತೊಂದರೆನ, ಇಲ್ಲ ಏನಾದರೂ ಸಮಸ್ಯೆಗಳ, ಅದೆಲ್ಲವೂ ಸರಿ ಮಾಡಿಕೊಡ್ತೀನಿ ನಾನು. ಯಾವಾಗಲೂ ನಿನ್ನ ಜೊತೆಗೆ ನಾನು ಇರ್ತೀನಿ ಕಂದ. ನನ್ನಲ್ಲಿ ನೀನು ಶರಣಾದಮೇಲೆ ಇನ್ನೇನಿದೆ ಕಂದ, ನಾನು ನೋಡ್ಕೋತೀನಿ, ಭರವಸೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ನನ್ನ ವಿಚಾರದಲ್ಲಿ ಏನೇನು ಬೇಕೋ ಎಲ್ಲ ಪವಾಡ ಎಷ್ಟೋ ಜನಕ್ಕೆ ನನ್ನ ಮಕ್ಕಳಿಗೆ ಮಾಡಿದ್ದೀನಿ. ಅದರಲ್ಲಿ ನೀನೇನು ನನಗೆ ಬೇರೆ ಅಲ್ಲ ಕಂದ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಮೆಸೇಜು? ಲಾಸ್ಟ್ ಕಾರ್ಡು ಎಲ್ರಿಗೂ ಅನ್ವಯಿಸುತ್ತೆ. ಮತ್ತು ಇದನ್ನು ವಿಶೇಷವಾಗಿ ಯಾರಿಗೆ ಬಾಬಾ ಅವರು ಹೇಳ್ತಾ ಇದ್ದಾರೆ ಅವರು ಕೂಡ ಆಗತ್ತೆ. ಯಾವಾಗಲೂ ನಿಮ್ಮ ಜೊತೆ ಯಾರು ಬಾಬಾ ನಮ್ಮ ಜೊತೆನೇ ಇರಬೇಕು ಬಾಬಾ ಅಂತ ನೀವು ಕೇಳ್ಕೊಳ್ತಾ ಇದ್ದೀರಾ, ಅವರಿಗೆ ಹೇಳ್ತಾ ಇರೋದು ಯಾವಾಗಲೂ ನಾನು ಇರ್ತೀನಿ ನಿನ್ನ ಜೊತೆನೇ, ನಂಬಿಕೆ ಇಡು, ಹೆದರಬೇಡ ಅಂತ ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಬಾಬಾ. ಹೆದರೋದು ಬೇಡ, ನಾನಿದ್ದೀನಿ ಇನ್ನು ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಇನ್ನೇನು ಹೇಳ್ತಾರೆ, ಎಲ್ಲವೂ ಶುಭ ರೀತಿಯೇ ಇದೆ, ಒಳ್ಳೊಳ್ಳೆ ವಿಚಾರನೇ ಕೊಟ್ಟಿದ್ದಾರೆ ಬಾಬಾ. ಆಯಿತಾ? ಏನಂದರೆ ಅವ್ರಿಗೆ ಒಪ್ಪಿಸಿ ಅವ್ರನ್ನ ನಂಬಬೇಕಷ್ಟೆ. ಕುಂತ್ರೆ ನಿಂತರೆ ಮನಸ್ಸಲ್ಲೇ ಧ್ಯಾನ ಮಾಡಿ, ಕಾಲ ಉತ್ತರ ಕೊಡುತ್ತೆ. ಅರ್ಥ ಆಯ್ತಾ? ಯಾರಿಗೆ ಈ ಮೆಸೇಜ್ ಹೋಗ್ತಿದೆ ಅವ್ರು ಮಾತ್ರ ತಗೊಳ್ಳಿ. ಎಲ್ರಿಗೂ ಸಂಬಂಧಪಟ್ಟಿದೆ ಅಂದರೆ ಎಲ್ಲರೂ ತಗೊಳ್ಳಿ. ಕಮೆಂಟಲ್ಲಿ ತಿಳಿಸಿ ನಿಮಗೆ ಸಂಬಂಧಪಟ್ಟಿದ್ದ ವಿಚಾರ ಕಾರ್ಡ್ ಯಾವುದು ಅಂತ. ಗುರು ದತ್ತಾತ್ರೇಯರು ಬಂದಿದ್ದಾರೆ, ಬಾಬಾ ಅವರು ಬಂದಿದ್ದಾರೆ. ನಾನಿರುವಾಗ ನಿಮಗೆ ಏಕೆ ಚಿಂತೆ? ಎಲ್ಲರಿಗೂ ಸಮಾಧಾನ ಹೇಳ್ತಾ ಇದ್ದಾರೆ. ತುಂಬ ಜನಕ್ಕೆ ಇಲ್ಲಿ ಬಾಬಾ ಅವರು ಗುರುಗಳು ಅಂದರೆ ಎಲ್ಲ ಗುರುಗಳು ಆದರೂ ಎಲ್ಲ ದೇವರುಗಳೂ ನಾವಿದ್ದೀವಿ, ಏಕೆ ಚಿಂತೆ ಮಕ್ಕಳೇ ಅಂತ ಹೇಳ್ತಾ ಇದ್ದಾರೆ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಎಲ್ಲರೂ ಹೇಳ್ತಾ ಇದ್ದಾರೆ ನಾವಿದ್ದೀವಿ, ಚಿಂತೆ ಯಾಕೆ? ನೀನು ನನ್ನ ಧ್ಯಾನ ಸ್ಮರಣೆ ಮಾಡ್ತಿದ್ಯಾ, ನನ್ನ ಪಾರಾಯಣ ಮಾಡ್ತಿದ್ಯಾ, ಖುಷಿ ಕಂದ, ನಾನು ಅಲ್ಲೇ ಇದ್ದೀನಿ ಕಂದ ಅಂತ ಹೇಳ್ತಾ ಇದ್ದಾರೆ. ಸಬ್ಕಾ ಮಾಲ್ ಹೇಕಿ ಹೇ ಅಂತ ಹೇಳ್ತಾರಲ್ಲ ಬಾಬಾ ಅವರು, ಅದು ಕರೆಕ್ಟ್ ಇದೆಯಾ ನಾನು ಹೇಳಿದ್ದು? ಆ ರೀತಿ ಹೇಳ್ತಾ ಇದ್ದಾರೆ. ಬೆರಳು ಹಿಂಗೆ ಹಿಡ್ಕೊಂಡು ಹೇಳ್ತಾ ಇದ್ದಾರೆ ನೋಡಿ. ಓಕೆ, ದೇವಸ್ಥಾನಗಳಿಗೆ ಹೋಗೋರು ಹೋಗ್ಬಿಟ್ಟು ಬನ್ನಿ. ಶಿರ್ಡಿಗೆ ಯಾರು ಹೋಗ್ಬೇಕು ಅಂದ್ಕೊಂಡಿದ್ದೀರೋ ಹೋಗ್ಬಿಟ್ಟು ಬನ್ನಿ. ಆದರೆ ಮಳೆ ವಾತಾವರಣಗಳು ಸ್ವಲ್ಪ ನೋಡಿಕೊಂಡು ಹೋಗ್ಬಿಟ್ಟು ಬನ್ನಿ. ಒಳ್ಳೆ ದಿನ ಪ್ರಯಾಣ ಮಾಡಿ, ಒಳ್ಳೆ ದಿನ ದೇವ್ರ ದರ್ಶನ ಮಾಡಿ, ಒಳ್ಳೆ ದಿನ ಮನೆಗೆ ಬಂದು ಸೇರಿ. ಆದರೆ ನೀವು ಅಂದರೆ ಮಳೆ ಗಾಳಿ
ಎಲ್ಲ ಏನೇನು ಇದೆ ಎಲ್ಲ ಈಗ ಅದು ಸರಿ ಇಲ್ಲ ದಿನಗಳು, ಅದನ್ನು ನೋಡಿಕೊಂಡು ನಿಧಾನವಾಗಿ ಶಿರ್ಡಿಗೆ ಹೋಗ್ಬೇಕು ಅಂದ್ಕೊಂಡಿರೋರು ಹೋಗ್ಬಿಟ್ಟು ಬನ್ನಿ, ಅರ್ಜೆಂಟು ಬೇಡ. ದೇವ್ರ ಸಹಾಯ ಖಂಡಿತವಾಗ್ಲೂ ಇದೆ. ತೊಂದರೆ ಕೊಡಬೇಡಿ, ಬೇರೆಯವರಿಗೆ ತೊಂದರೆ ಕೊಡಬೇಡಿ, ನಿಮಗಾಗಿ ನೀವು ಬದುಕೋದನ್ನು ಕಲೀರಿ. ನಿಮ್ಮ ಜೀವನಕ್ಕೆ ಏನು ಬರಬೇಕೋ ಅದು ಖಂಡಿತವಾಗ್ಲೂ ಬಂದೇ ಬರುತ್ತೆ, ಆಯಿತಾ. ಯಾರೇನೂ ತಪ್ಪಿಸಿದ್ರು ಕಾಲ ಉತ್ತರ ಕೊಡುತ್ತೆ, ಭಗವಂತ ಅದನ್ನು ನೋಡ್ಕೋತಾನೆ, ಆಯಿತಾ. ಕಾಲ ಮತ್ತು ಸುತ್ಕೊಂಡು ಎಲ್ಲಿಗೆ ಬರಬೇಕೋ ಅಲ್ಲಿಗೆ ಬರೋದು. ನಾವೇನು ದಾನ ಧರ್ಮ ಮಾಡಿದ್ದೀವ ಅದನ್ನು ನಮ್ಮನ್ನು ಕಾಪಾಡುತ್ತೆ. ಒಬ್ರಿಗೆ ಊಟ ಕೊಟ್ಟಿದ್ದೀವ, ಒಬ್ರಿಗೆ ನೀರು ಕೊಟ್ಟಿದ್ದೀವ ಕುಡಿಯೋಕ್ಕೆ, ಅದು ನಮ್ಮನ್ನು ಕಾಪಾಡುತ್ತೆ. ಒಬ್ರಿಗೆ ಔಷಧಿಗಳು ಮೆಡಿಸಿನ್ಸು ಏನೇ ತಗೊಳ್ಳೋಕ್ಕಾಗಲ್ಲ ಅಂಥವ್ರಿಗೆ ನಾವು ಔಷಧಿಗಳು ಏನು ಬೇಕೋ ಅವರವರ ಆರೋಗ್ಯಕ್ಕೆ ತಗೊಳಕ್ಕಾಗದೇ ಇರೋಂಥ ಮೆಡಿಸಿನ್ಸನ್ನ ಅದನ್ನು ಕೊಡಿಸಿದ್ರೆ ಅದರಿಂದನೂ ನಮ್ಗೆ ಒಳ್ಳೆಯದಾಗತ್ತೆ. ಮತ್ತು ಕೆಲವ್ರಿಗೆ ಬಟ್ಟೆಗಳು ಹಾಕ್ಕೊಳ್ಳೋಕ್ಕೆ ಆಗಲ್ಲ, ಬೆಡ್ಶೀಟುಗಳಿರಲ್ಲ ಹೊದ್ಕೊಳ್ಳೋಕೆ, ಅಂಥವ್ರಿಗೆಲ್ಲ ಅವೆಲ್ಲ ದಾನಗಳು ಮಾಡಿದ್ರೆ ಬೇಕಾಬಿಟ್ಟು ದಾನ ಮಾಡಬೇಡಿ. ನಾನು ಮಾಡ್ತಾ ಇರೋದು ದಾನ ಬಾಬಾ ಅವರನ್ನ ನೆನೆಸ್ಕೊಂಡು ಮಾಡ್ತಾಯಿದ್ದೀನಿ. ನನಗೆ ಒಳ್ಳೇದಾಗಬೇಕು ಬಾಬಾ, ಅದರ ಜೊತೆಗೆ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗಬೇಕು ಬಾಬಾ ಅಂತ ಅಂದ್ಕೊಂಡು ದಾನ ಕೊಡೋದ್ರಿಂದ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾ ಇರೋದು, ಭ್ರಮೆಯಿಂದ ಓಡೋದು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಫೇಸ್ ರಿಯಾಲಿಟಿ. ನಮ್ಮನ್ನು ಹೆದರ್ಸಕ್ಕೆ ಬಂದರೆ ನೀನೇ ಅದನ್ನು ಹೆದರ್ಸೋ ಅಷ್ಟು ಜ್ಞಾನನ ನೀನು ತೋರಿಸ್ಕೊಡ್ತಾ ಇದ್ದೀನಿ, ದಾರಿ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ನೀನು ಉಪಯೋಗಿಸ್ಕೊಂಡು ನೀನು ಅದನ್ನು ಹೆದರ್ಸು. ಅವು ಯಾವುದೋ ಹೆದರ್ಸ್ತಾ ಇದೆ ಅಂದರೆ ನೀನು ಯಾಕೆ ಹೆದರ್ತಿದ್ಯಾ, ನಾನು ಇದನ್ನು ನಿನಗೆ ಹೇಳ್ಕೊಟ್ಟಿರೋದು ಅಂತ ಗುರು ದತ್ತಾತ್ರೇಯ ಬಾಬಾ ಹೇಳ್ತಾ ಇರೋದು. ಆದರೆ ಫೇಸ್ ರಿಯಾಲಿಟಿ ಅಂದರೆ ಅಲ್ಲೇನು ಪರಿಸ್ಥಿತಿ ಇದನ್ನೇ ಅದನ್ನು ನಿಭಾಯಿಸಿ. ಹೆದರ್ಕೊಂಡು ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಲ್ಲೇ ನಿಲ್ಲಬೇಡಿ, ಅಲ್ಲೇ ಕೂರಬೇಡಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಮಾಡಿ, ಅದನ್ನು ಪ್ರಯತ್ನ ಮಾಡಿ, ಆಗುತ್ತೆ. ಬಾಬಾ ಜೊತೆಗಿರ್ಬೇಕಾ, ಯಾಕೆ ಭಯ ನಿಮಗೆ? ಇಲ್ಲಿ ಹೇಳ್ದಂಗೆ ಪರಿಸ್ಥಿತಿ ನಿಭಾಯಿಸಿ. ಮತ್ತು ಈ ಕಾರ್ಡಲ್ಲೂ ಏನು ಹೇಳ್ತಾ ಇದ್ದಾರೆ ಬಾಬಾ, ನೀವು ಒಳ್ಳೆ ಯೋಚನೆ, ಒಳ್ಳೆ ಮಾತು, ಒಳ್ಳೆ ನಡೆ ನುಡಿ, ನೀವೇನು ಒಳ್ಳೆ ರೀತಿಯಾಗಿ ದಾನ ಮಾಡಿರ್ತೀರ, ನೀವೇನು ಒಳ್ಳೆ ರೀತಿಯಾಗಿ ನಡ್ಕೊಂಡಿರ್ತೀರ, ಮಾತಾಡೋದಾಗಲಿ, ಏನೇ ಒಂದು ಕೆಲಸ ಮಾಡೋದಾಗಲಿ, ಪ್ರತಿಯೊಂದು ಅಷ್ಟೇ ಅದನ್ನು ನಮಗೆ ರಿಟರ್ನ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಕಾಯಬೇಕು, ಕಾಲ ಉತ್ತರ ಕೊಡುತ್ತೆ ಅದು ಕೂಡ. ಅಥವಾ ಇಲ್ಲಿ ಬಂದಿರೋವಂಥ ಮೆಸೇಜ್ ನಾನು ಹೇಳೋದು ಯಾರಿಗೂ ಕನ್ಫ್ಯೂಸ್ ಬೇಡ. ನಾವು ಕೆಟ್ಟದ್ದು ಮಾಡಿದರೆ ಖಂಡಿತ ಅದು ಕೆಟ್ಟದ್ದೇ ಆಗುತ್ತೆ ನಮಗೆ. ಈಗ ಕೆಟ್ಟದ್ದಾಗಿಲ್ಲ ಅಂದರೆ ನಾವು ಒಬ್ಬರು ಕೆಟ್ಟದ್ದು ಮಾಡಿದರೆ ಅದು ಈಗಲೇ ಕೆಟ್ಟದ್ದಾಗಬೇಕು ಅನ್ನೋದು ಇಲ್ಲ. ಆದರೆ ಒಳ್ಳೇದು ಮಾಡಿದ್ದು ಈಗಲೇ ಮಾಡಿದ್ರು ಈಗಲೇ ಆಗ್ಬಿಡ್ಬೋದು. ಅಷ್ಟು ಅದೃಷ್ಟಶಾಲಿ, ಅಷ್ಟು ಶಕ್ತಿಶಾಲಿ ಒಳ್ಳೆಯದಕ್ಕೆ. ಅದೇ ನೀವು ಕೆಟ್ಟದ್ದು ಮಾಡಿದ್ದು ರಿಟರ್ನ್ ಈಗಲೇ ಸಿಗ್ಬೋದು, ಅಥವಾ ಸ್ವಲ್ಪ ಸಮಯ, ಸ್ವಲ್ಪ ದಿನಗಳ ನಂತರ, ಸ್ವಲ್ಪ ತಿಂಗಳ ನಂತರ, ಅಥವಾ ಇನ್ನು ಸ್ವಲ್ಪ ಕೆಲವೊಂದು ವರ್ಷಗಳ ನಂತರನೂ ಕೆಟ್ಟದ್ದು ಅಂದರೆ ಅದು ರಿಟರ್ನ್ ಬ್ಯಾಕ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ನಾವು ಏನು ಒಳ್ಳೇದು ಮಾಡ್ತೀವೋ ಅದು ಸಿಗುತ್ತೆ ನಮ್ಗೆ ವಾಪಸ್ಸು ಒಳ್ಳೆಯದು. ನಾವೇನು ಕೆಟ್ಟದ್ದು ಮಾಡ್ತೀವಿ ಅದು ಎಲ್ಲವೋ ಮಾತಾಡೋದಾಗಲಿ, ದ್ರೋಹ ಆಗಲಿ, ಮೋಸ ಆಗಲಿ, ಒಬ್ಬರ ಹತ್ರ ಕಿತ್ಕೊಂಡು ತಿನ್ನೋದಾಗಲಿ, ಒಬ್ಬರು ಸತ್ತೋಗಲಿ ಅಂತ ಬಯಸೋದು ಕೂಡ, ಯೋಚನೆ ಮಾಡೋದು ಕೂಡ ಕೆಟ್ಟದ್ದೇ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಬಂದಿದೆ ಅದನ್ನು ತಿಳಿಸ್ತಾ ಇದ್ದೀನಿ. ಓಕೆ, ಆಯಿತಾ. ನಾವು ನಮ್ಮ ಕೈಯಲ್ಲಿ ಒಂದು ಸಹಾಯ ಮಾಡೋಕ್ಕಾಗ್ತಾ ಇಲ್ವಾ? ಅವ್ರ ಮನೇಲಿ ಗಲಾಟೆ ಆಗಬಾರ್ದು ತಂದೆ, ಅವರು
ಮನೇಲಿ ಕುಟುಂಬ ಅವ್ರು ಚೆನ್ನಾಗಿರ್ಲಪ್ಪ ಅಂತ ನಮ್ಮ ಬಾಯಲ್ಲಿ ಹೇಳಿದ್ರೆ ಸಾಕು, ಅದು ಕೂಡ ಒಂದು ಸಹಾಯನೇ. ಸಾಯಿ ಸಚ್ಚರಿತೆಯಲ್ಲಿ ಸುಮಾರು ಅರ್ಥಗಳು ಓದಿರ್ತೀರ. ಇನ್ನು ಸ್ವಲ್ಪ ಜನ ಓದಿಲ್ಲ ಅಂದರೆ ದಯವಿಟ್ಟು ಸಾಯಿ ಸಚ್ಚರಿತೆ ಪುಸ್ತಕ ತಗೊಂಡು ಓದಿ ಅದರ ಬಗ್ಗೆ ತಿಳ್ಕೊಳ್ಳಿ. ಇನ್ನು ಕೆಲವ್ರಿಗೆ ಓದ್ಬಿಟ್ಟು ಹೇಳಿ, ಅದರಿಂದನೂ ನಮಗೆ ಎಷ್ಟೋ ಉಪಯೋಗಗಳು ಸಿಗುತ್ತೆ. ಇಲ್ಲಿ ಅಷ್ಟೇ ಬಾಬಾ ಹೇಳ್ತಾ ಇರೋದು, ಒಳ್ಳೇದು ಮಾಡಿದ್ದರೆ ಒಳ್ಳೇದು ವಾಪಸ್ ನಿನಗೆ ಸಿಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಕೂಡ ನಿನಗೆ ವಾಪಸ್ ಸಿಗುತ್ತೆ. ಅದು ಬೇರೆಯವ್ರ ಪಾಲಲ್ಲ. ನಿಂದೇನಿದೆ ಊಟ ಅದು ನೀನೇ ತಿನ್ನಬೇಕು. ನಿನ್ನ ತಟ್ಟೆ ಊಟ ಏನಿದೆಯೋ ಅದು ನಿನಗೇ ಸಿಗುತ್ತೆ. ನಾನೊಂದೇ ಮಾತು ಹೇಳೋದು, ಯಾರಿಗೇ ಆಗಲಿ ಈ ವಿಡಿಯೋ ಈ ವಿಚಾರದಲ್ಲಿ ಯಾರಿಗೆ ಈ ಮೆಸೇಜ್ ಬಾಬಾ ಹೇಳಿಸಿದ್ರು ಅದು ನನಗೆ ಗೊತ್ತಿಲ್ಲದೆ ಇರೋದು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆ ಯೋಚನೆ ಒಳ್ಳೆ ಕೆಲಸಗಳು ಮಾಡೋಷ್ಟು ಅನುಕೂಲ ಆಗಲಿ. ನಿಮ್ಮ ಗಮನಕ್ಕೆ ಒಳ್ಳೆಯದೇ ಮಾಡಬೇಕನ್ನೋದು ಗಮನ. ಈಗಾಗಲೇ ಒಳ್ಳೇದು ಮಾಡ್ತಿದ್ದೀರಾ, ಇನ್ನಷ್ಟು ಒಳ್ಳೇದು ಮಾಡೋದಕ್ಕೆ ಹೆಚ್ಚು ಗಮನ ಸಿಗಲಿ ಅಂತ ನಾನು ಬಾಬಾ ಅವರಲ್ಲಿ ಕೇಳ್ಕೊಳ್ತೀನಿ. ನೋಡೋಣ ಏಂಜಲ್ಸ್ ಏನು ಹೇಳ್ತಾರೆ. ಏಂಜಲ್ಸ್ ಏನು ಹೇಳ್ತಾರೆ ಅಂತ ಅಂದೆ. ಅದನ್ನು ಎತ್ಕೊಳ್ಳೋಕೆ ಹೋಗಿ ಇದನ್ನು ಎತ್ಕೊಳ್ಳೋ ಮನಸ್ಸು ಬಂತು, ಗೊತ್ತಿಲ್ಲ ಯಾಕೆ ಅದನ್ನು ಎತ್ಕೊಳ್ಳೋಕೆ ಹೋಗಿ ಇದು ಬಂತು. ಎಸ್, ಪ್ರಯತ್ನಿಸಿ. ಒಳ್ಳೆ ವಿಚಾರ ಇದೆ, ಒಳ್ಳೆ ಸುದ್ದಿ ಇದೆ, ಒಳ್ಳೆ ನಿಮ್ಮ ಗುರಿ ಕಡೆ ಗಮನ ಇಡಿ. ರಾಜರಾಗಿ ಬದುಕಬೇಕಾ? ರಾಜರಾಗಿ ಬದುಕೋದಕ್ಕೆ ಅವಕಾಶ ಇದೆ, ಆದರೆ ಅದರ ಶ್ರಮ ಬೇಕು. ಮತ್ತು ಆ ರಾಜರ ಸ್ಥಾನ ಅಥವಾ ರಾಣಿ ಸ್ಥಾನ ಅದನ್ನು ಭಗವಂತ ಕೊಡೋದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ. ಎಸ್, ಓಕೆನಾ? ಇನ್ನೊಂದೇನು ಕೊಡ್ತೀರಾ ಬಾಬಾ? ಆ ಕಾರ್ಡ್ ಎತ್ಕೊಳ್ಳೋಕೆ ಹೋದರೆ ಇದನ್ನು ಮನಸ್ಸು ಕೊಟ್ರಿ ಎತ್ಕೊಳ್ಳೋದಕ್ಕೆ. ನಿಮ್ಮ ಇಚ್ಛೆಯಂತೆ ಏನಿದೆ ಅದನ್ನು ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಸೂಚನೆಯಂತೆ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಇನ್ನೇನು ಹೇಳ್ತೀರಾ? ಬಾಟಮ್ ಆಫ್ ದ ಕಾರ್ಡ್, ಕತ್ತಲು ಕೋಣೆ ಸುತ್ತಲೂ ನೋ, ಪರಿಸ್ಥಿತಿ ಸರಿ ಇಲ್ಲ. ಕೆಲವರು ಏನೋ ಯೋಚನೆ ಮಾಡಿರ್ತೀರ, ಅದಕ್ಕೆ ಇಲ್ಲಿ ನೋ ಅಂತ ಬಂದಿದೆ. ಎಚ್ಚರ ವಹಿಸಿ, ತಾಳ್ಮೆಯಿಂದ ಎಚ್ಚರ ವಹಿಸಿ, ಜಗಳ ಬೇಡ ಅಂತ ಹೇಳ್ತಾ ಇದ್ದಾರೆ. 8 ಗಂಟೆಗಳು 8 ದಿನಗಳು 8 ವಾರಗಳು ಅಥವಾ 8 ತಿಂಗಳಲ್ಲಿ ಆಗಬಹುದು, ಆದರೆ ಕಾಯಬೇಕು. ನಿಮಗೆ ಇರುವಂಥ ಪರಿಸ್ಥಿತಿಯಿಂದ ಹೊರಗಡೆ ಬರೋದನ್ನು ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಆ ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡಿ. ಓಕೆ ಏಂಜಲ್ಸ್ ಕಾರ್ಡಲ್ಲಿ ಇದನ್ನು ಫಸ್ಟ್ ಎತ್ಕೊಳ್ಳೋಕೆ ಹೋದೆ, ಇದರಲ್ಲಿ ಎತ್ಕೊಳ್ಳೋಕೆ ಕೊಟ್ಟರು. ಈ 2 ಕಾರ್ಡಲ್ಲಿ ಹೇಳಿಸೋದಕ್ಕೇನೋ 2 ಕಾರ್ಡ್ ಕೊಟ್ಟಿದ್ದಾರೆ. ಅದನ್ನು ಎತ್ಕೊಳ್ಳೋಕೆ ಮನಸ್ಸು ಕೊಟ್ಟಿದ್ದು ಅವರೇನೋ ಏಂಜಲ್ಸು. ಏಂಜಲ್ಸ್ ಯೂನಿವರ್ಸ್ ಲಾಸ್ಟ್ ಈ ಕಾರ್ಡಲ್ಲಿ ಏನು ಹೇಳ್ತೀರಾ, ಏನು ಹೇಳಿಸ್ತೀರಾ, ನಾನು ಹೇಳ್ತೀನಿ. ಓಕೆ, ಎತ್ಕೊಳ್ಳೋದಾ ಬೇಡವಾ? ಎತ್ಕೊಳ್ಳೋಣ. ಅದು ನನಗೆ ಆಪ್ಷನ್ ಬಿಟ್ಟಿದ್ದಾರೆ, ಎತ್ಕೊಳ್ತೀಯಾ ಬಿಡ್ತೀಯಾ ಅಂತ. ಓಕೆ ಏಂಜಲ್ಸ್, ಥ್ಯಾಂಕ್ ಯು. ಆದರೆ ಇನ್ನೂ ಏನಾದರೂ ಹೇಳಿ ನಿಮ್ಮ ಮಕ್ಕಳಿಗೆ. ಹೇಳಿದ್ದೀನಲ್ಲ, ಇನ್ನೇನು. ಫಸ್ಟ್ ಎಸ್ ಅಂತ ಕೊಟ್ಟೆ, ಆಮೇಲೆ ನೋ ಅಂತ ಕೊಟ್ಟಿದ್ದೀನಿ. ಅವರು ಪ್ರಯತ್ನ ಮಾಡಬೇಕು, ತಾಳ್ಮೆ ಇರಬೇಕು, ನಿಧಾನಕ್ಕೆ ಸಮಯ ಬಂದಾಗ ಯೋಚನೆ ಮಾಡಿ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಿ ತಾಳ್ಮೆ ಇರಬೇಕು, ನಿಧಾನ. ಈಗ ಸರಿಯಲ್ಲ, ನಾಟ್ ಟೈಮ್ ಗುಡ್ ಈಗ, ಅರ್ಥ ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ಬುದ್ಧಿ ಇಲ್ವಾ ನಿನಗೆ ಅಂತ ಇದ್ದಾರೆ. ಹೇಳಿದ್ದೀನಲ್ಲ, ಇನ್ನೇನು ಕೊಡಲಿ?
ಎಷ್ಟು ಸತಿ ನನ್ನ ಕರಿತಿ ಅಂತ ಬೈತಾ ಇದ್ದಾರೆ. ಬೈತಾ ಇಲ್ಲ, ಹೇಳ್ತಾ ಇದ್ದಾರೆ ನನಗೆ. ನೋ ಅಂತ ಹೇಳಿದ್ದೀನಲ್ಲ, ಕೆಲವೊಂದು ವಿಚಾರಗಳು ಈಗ ಸಮಯವಲ್ಲ, ನಾಟ್ ದ ರೈಟ್ ಟೈಮ್ ಅಂತ ಹೇಳಿದ್ದೀನಿ ತಾನೆ. ಕಾಯಬೇಕು, ಆ ಸಮಯ ಬರಬೇಕು ಅಂತ. ಇನ್ನೇನು ಅಂತ ಇದ್ದಾರೆ. ಓಕೆ ಇನ್ನೊಂದೇ ಒಂದು ನನ್ನ ಒಂದು ಸಮಾಧಾನಕ್ಕೆ ಏನು ಕೊಡ್ತೀರಾ ಪ್ಲೀಸ್ ಏಂಜಲ್ಸ್, ಪ್ಲೀಸ್ ಒಂದೇ ಒಂದು. ಯಾರೋ ಮಕ್ಕಳು ಅಥವಾ ಕುಟುಂಬ ಆಟ ಆಡ್ಕೊಂಡಿದ್ದಾರೆ. ಅದು ಒಳ್ಳೆ ಕುಟುಂಬ. ಹಿಂದುಗಡೆ ಬೇಡದೇ ಇರೋದು ಕೆಟ್ಟ ಶಕ್ತಿಗಳು ಅವ್ರನ್ನ ಹಿಂಬಾಲಿಸ್ತಿದೆ. ಅದಕ್ಕೆ ದೇವರು ಈ ವಿಚಾರದಲ್ಲಿ, ಇವತ್ತಿನ ವಿಚಾರದಲ್ಲಿ ಎಲ್ಲ ಗುಡ್ಡು ಕೊಟ್ಟಿದ್ದಾರೆ. ದೇವ್ರ ಮೊರೆ ಹೋಗಿ. ಆದರೆ ಅವರು ನಿಂತ್ಕೊಂಡಿದ್ದಾರೆ. ಆ ಒಂದು ಕೆಟ್ಟ ಶಕ್ತಿಗಳಿಗೂ ದೇವರುಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದರೆ ಆ ಒಂದು ಕೆಟ್ಟ ಶಕ್ತಿಗಳು ಕೂಡ ಅವರು ಏನೋ ಒಂದು ನಾನೇ ದೊಡ್ಡದು ಅನ್ನೋ ಥರ ಆ ಕೆಟ್ಟ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದೆ. ನನ್ನ ಮುಂದೆ ನೀನು ಸವಾಲಾಗ್ತೀಯಾ ಅಂತ ದೇವರುಗಳು ನೋಡ್ತಾ ಇದ್ದಾರೆ. ಯಾರೋ ಹೋಗ್ತಾ ಇದ್ದಾರೆ, ಹೆಣ್ಣು ಅಥವಾ ಗಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಎಡಗೈನ ಹಿಡ್ಕೊಳ್ಳೋದಕ್ಕೆ ನೋಡ್ತಾ ಇತ್ತೆ. ಆದರೆ ಅವರು ಹಿಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಿಡ್ಕೊಳ್ತಾ ಇರೋದು ಯಾರು? ಕೆಟ್ಟ ಶಕ್ತಿಗಳು ಹಿಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಆದರೆ ಹಿಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಲ್ಲಿ ಕೈ ಹಿಡ್ಕೊಳ್ಳೋದಕ್ಕೆ ನೋಡ್ತಾ ಇರೋದು ಅವರು. ಹಿಡ್ಕೊಳಕ್ಕಾಗ್ದಿರ ಇರೋಂಥವ್ರು ಯೋಚನೆ ಮಾಡ್ತಾ ಇದ್ದಾರೆ, ಇಷ್ಟೋ ಸತಿ ನಾನು ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ, ನಾನು ಗೆದ್ದಿದ್ದೆ, ಇವಾಗ ಯಾಕೆ ನಾನು ಗೆಲ್ಲಕ್ಕಾಗ್ತಾಯಿಲ್ಲ ಅಂತ ಆ ಒಂದು ಕೈ ಹಿಡ್ಕೊಳ್ಳೋಕ್ಕೆ ಇರೋವಂಥವ್ರು ಕೆಟ್ಟ ಶಕ್ತಿಗಳು ಯೋಚನೆ ಮಾಡ್ತಾ ಇರೋದು. ಮತ್ತು ಹುಡುಗ ಅಥವಾ ಹುಡುಗಿ, ಹೆಂಗಸು ಅಥವಾ ಗಂಡಸು ಯಾರೇ ಆಗಿರ್ಬೋದು, ಇದು ಅವ್ರಿಗೆ ದೇವ್ರ ರಕ್ಷಣೆ ಇದೆ. ಇನ್ನಷ್ಟು ನಾನು ಒಂದೇ ಮಾತು ಹೇಳೋದು, ಅವರು ದೇವ್ರ ಮೊರೆ ಇನ್ನಷ್ಟು ಹೋಗಬೇಕು. ಜಪ, ಧ್ಯಾನ, ಪಾರಾಯಣಗಳು, ದೇವ್ರ ಶ್ಲೋಕಗಳು ಓದ್ಕೋಬೇಕು. 108 ಅಷ್ಟೋತ್ತರಗಳು ಬರುತ್ತಲ್ಲ, ಅದು ಓದ್ಕೊಳ್ಳಿ. ದೇವರಿಗೆ ಒಂದು ಅಭಿಷೇಕ ಮಾಡಿಸಿ, ಅದರಿಂದ ನಿಮ್ಗೆ ಒಳ್ಳೆಯದಾಗತ್ತೆ. ಈ ಒಂದು ಕೆಟ್ಟ ಪರಿಸ್ಥಿತಿಗಳು, ಕೆಟ್ಟ ಶಕ್ತಿಗಳೇನಿದೆ ಅವೆಲ್ಲ ದೂರ ಇನ್ನಷ್ಟು ಹೋಗೋದಕ್ಕೆ ಅವಕಾಶ ಆಗುತ್ತೆ. ನೀವೆಷ್ಟು ದೇವ್ರ ಮೊರೆ ಹೋಗ್ತೀರೋ ಅಷ್ಟೂ ಕೆಟ್ಟದ್ದು ಯಾವುದು ನಿಮ್ಮ ನೆರಳನ್ನು ಸೋಕೋಕ್ಕಾಗಲ್ಲ. ತುಳಸಿ ಕಟ್ಟೆ ಹತ್ರ ಕೂತ್ಕೊಂಡು ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ತುಳಸಿ ಕಟ್ಟೆ ಹತ್ರ ಕೂತ್ಕೊಂಡು ಹರೇ ಕೃಷ್ಣನ ಜಪ 108 ಬಾರಿ ಜಪಿಸಿ. ಕಣ್ಣು ಮುಚ್ಕೊಂಡು ಅಲ್ಲೊಂದು ತುಳಸಿ ಗಿಡದ ಹತ್ರ ಒಂದು ದೀಪನ ಹಚ್ಚಿಬಿಟ್ಟು ಅದನ್ನು ದೀಪ ಉರಿತಾ ಇರೋ ಜ್ಯೋತಿನ ನೋಡಿಬಿಟ್ಟು ಜ್ಯೋತಿಗೂ ಒಂದು ನಮಸ್ಕಾರ ತಿಳಿಸಿ, ತುಳಸಿ ಮಾತೆಗೂ ಒಂದು ನಮಸ್ಕಾರ ತಿಳಿಸಿ. ತುಳಸಿ ಶ್ಲೋಕ ಗೊತ್ತಿರೋರು ಹೇಳ್ಕೊಳ್ಳಿ, ಗೊತ್ತಿಲ್ಲ ಅನ್ನೋರು ಈ ರೀತಿ ಶ್ಲೋಕನ ಹೇಳ್ಕೊಂಡು ಪ್ರಾರ್ಥನೆ ಮಾಡಿ. ನಮೋ ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯ ಶುಭೆ, ನಮೋ ಮೋಕ್ಷಪ್ರದೇ ದೇವಿ ಸಂಪತ್ ಪ್ರದಾಯಿನಿ ಅಂತ. ಆಮೇಲೆ ಯಾವುದೇ ಥರ ಈ ಶ್ಲೋಕನ ಹೇಳ್ಕೊಳ್ಳಿ. ಯಾವುದೇ ಥರ ಕೆಟ್ಟ ಪರಿಸ್ಥಿತಿಗಳು ಏನೇ ಇರಲಿ ಅದರಿಂದ ಕಾಪಾಡೋ ತುಳಸಿ ಮಾತೆ. ನಾನು ಎಲ್ಲೇ ಇರಲಿ, ಎಲ್ಲೇ ಹೋಗಲಿ, ಎಲ್ಲೇ ಬರಲಿ, ಎಲ್ಲೇ ಇರಲಿ, ಯಾವ ಕಡೆ ಇರಲಿ, ನನಗೆ ಒಳ್ಳೆ ದಾರಿಯಲ್ಲೇ ನಡೆಸೋ, ಒಳ್ಳೆ ರೀತಿಯಲ್ಲೇ ನಾನು ನಡ್ಕೊಂಡು ಹೋಗಬೇಕು. ನನಗೆ ಯಾವುದೇ ಥರ ಕೆಟ್ಟದ್ದು ಆಗಬಾರ್ದು, ನನ್ನ ನೆರಳು ಕೂಡ ಸೋಕಬಾರ್ದು ಅಂತ ತುಳಸಿ ಕೃಷ್ಣ, ರಾಧಾ ಕೃಷ್ಣ ಅಂತ
ಪ್ರಾರ್ಥನೆ ಮಾಡಿ, ಅದರಿಂದ ತುಂಬ ಒಳ್ಳೆಯದಾಗತ್ತೆ. ಹರೇ ಕೃಷ್ಣನ ಜಪ 108 ಬಾರಿ, 108 ಮಣಿಗಳು ಗಂಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ತಗೊಂಡು ಜಪ ಮಾಡಿ. ಅಲ್ಲೇ ಕೂತ್ಕೊಂಡು ಲಕ್ಷ್ಮೀ ನರಸಿಂಹ ಕವಚಂ ಹೇಳ್ಕೊಳ್ಳಿ. ಲಕ್ಷ್ಮೀ ನರಸಿಂಹ ಮಂತ್ರ ಬರುತ್ತೆ, ಅದನ್ನು ಹೇಳ್ಕೊಳ್ಳಿ. ಮತ್ತು ತುಳಸಿ ಮಾತೆದು ಶ್ಲೋಕ ಈಗ ಹೇಳ್ದಂಗೆ ಅದನ್ನು ಕೂಡ 108 ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಒಳ್ಳೆಯದು. ಇಲ್ಲಿ ನನಗೇನು ಇಲ್ಲಿ ತೋರಿಸ್ಕೊಟ್ರೋ ಅದನ್ನು ನಾನು ಹೇಳಿದ್ದೀನಿ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಕೃಷ್ಣ. ಶ್ರೀನಿವಾಸ ತಂದೆ ಬಾಬಾ, ಇನ್ನೇನು ಹೇಳಲ್ವಾ ಬಾಬಾ? ಹೇಳಲ್ಲ ಅಂದ್ರೆ ನಾನು ನಿಮ್ಗೆ ಬೇಜಾರು ಮಾಡಲ್ಲ ಬಾಬಾ. ಓಕೆ, ನಿಮ್ಮ ದೇವತೆಗಳನ್ನ ಕೇಳಿ, ಅವರು ನಿಮಗೆ ಆಶೀರ್ವಾದ ಮಾಡ್ತಾರೆ, ನಿಮ್ಮ ಇಷ್ಟಾರ್ಥಗಳನ್ನ ಕರುಣಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಯ್ತಾ? ಇನ್ನು ಇದಕ್ಕಿಂತ ಇನ್ನೇನು ಬೇಕು? ನಮಗೆ ಬೇಕಿರೋದು ಕೊಡ್ತಾ ಇದ್ದಾರಲ್ವ, ಅದನ್ನು ಸ್ವೀಕರಿಸೋಣ ಅಲ್ವಾ? ಸಾಧ್ಯನೇ ಇಲ್ಲ ಅನ್ಕೋಬೇಡಿ. ನೀವು ಅಂದುಕೊಂಡ ಕೆಲಸ ಒಳ್ಳೆ ರೀತಿಯಲ್ಲಿ ಎಲ್ಲವೂ ಸಾಧ್ಯ. ಓಕೆ, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಆದರೆ ಹೆಸರನ್ನ ಒಂದು ಕೇಳ್ಬಿಡೋಣ ಇರಿ ಅಲ್ವಾ? ಆಲ್ರೆಡಿ ಈಗ ಹೇಳಿದ್ದಾರೆ. ಓಕೆ, ಬಾಬಾ ಏಂಜಲ್ಸ್ ಯೂನಿವರ್ಸ್, ನಿಮ್ಮ ಮಕ್ಕಳಿಗೆ, ವೀಕ್ಷಕರಿಗೆ, ನಿಮ್ಮ ಮಕ್ಕಳಿಗೆ ನಿಮ್ಮ ಮುಂದೆ ಪ್ರಶ್ನೆ ಏನು ಇಟ್ಟಿದ್ದಾರೆ ಅದು ಆಗಲಿಕ್ಕೆ ಇದೆಯಾ? ನೀವು ಅವರು ಅಂದ್ಕೊಂಡಿರೋ ಪ್ರಶ್ನೆ, ಅವರ ಒಂದು ಕೆಲಸಗಳಲ್ಲಿ ಏನು ಪ್ರಯತ್ನ ಮಾಡ್ತಿದ್ದಾರೆ ಅದು ಆಗತ್ತಾ? ಎಸ್ ಆರ್ ನೋ. ಅವರ ಪ್ರಶ್ನೆ, ಅವರ ಆಸೆಗಳು ಏನೇ ಇರ್ಬೋದು, ಅದು ಆಗತ್ತಾ? ಎಸ್ ಆರ್ ನೋ. ಪ್ರಶ್ನೆ, ಅವರ ಒಂದು ಅಂದ್ಕೊಂಡಿರುವ ಕ್ವಶನ್ಸ್ ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೆ ಅದು ಆಗತ್ತಾ? ಮತ್ತು ಅವರ ಆಸೆ ಆಕಾಂಕ್ಷೆಗಳು ನಡೆಸ್ಕೊಡ್ತೀರಾ? ಎಸ್ ಎಸ್, ಎಲ್ಲದಕ್ಕೂ ಎಸ್. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಏಂಜಲ್ಸ್ ಯೂನಿವರ್ಸ್, ಥ್ಯಾಂಕ್ ಯು ಬಾಬಾ. ನಂದೊಂದು ಪ್ರಶ್ನೆ, ದೇಶದ ಪರವಾಗಿ ನಾನು ಕೇಳ್ಕೊಳ್ತೀನಿ ಒಂದು ಪ್ರಶ್ನೆ. ಅದು ಮನಸ್ಸಲ್ಲೇ ಕೇಳ್ಕೊಳ್ಳಲ್ಲ, ಎಲ್ರಿಗೂ ಗೊತ್ತಾಗಲಿ. ನಮ್ಮ ಭಾರತ ದೇಶ ಯೂನಿವರ್ಸ್, ಸ್ಪಿರಿಟ್ ಗೈಡ್ಸ್, ಎಲ್ಲ ದೇವರುಗಳನ್ನೂ ನಾನು ಕೇಳ್ಕೊಳ್ಳೋದು, ಏಂಜಲ್ಸ್ನೂ ಕೇಳ್ಕೊಳ್ತಿದ್ದೀನಿ, ಪ್ರಕೃತಿ ಮಾತೆ ಸರಸ್ವತಿ ದೇವಿ, ಎಲ್ಲ ದೇವರುಗಳನ್ನೂ ನನ್ನ ಪ್ರಶ್ನೆ ಏನು ಅಂದರೆ, ನಮ್ಮ ಭಾರತ ದೇಶನ ಉಳಿಸ್ಕೊಡಿ. ನಮ್ಮ ಭಾರತ ದೇಶಕ್ಕೆ, ಭಾರತದಲ್ಲಿ ಇರುವಂಥ ಮಕ್ಕಳಿಗೆ ಯಾವುದೇ ಥರ ತೊಂದರೆಗಳು ಆಗಬಾರದು. ನಮ್ಮ ದೇಶನ ಕಾಪಾಡ್ಕೊಳ್ಳೋಕ್ಕೋಸ್ಕರ ತುಂಬ ಹೋರಾಟ ಮಾಡ್ತಾ ಇದ್ದಾರೆ ಈ ಸೈನಿಕರು. ಯುದ್ಧಗಳು, ದೇಶಕ್ಕೆ ಯುದ್ಧಗಳು ನಡೀತಿದೆ. ನಮ್ಮ ಭಾರತ ದೇಶದಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂದರೆ ಅಷ್ಟೋ ಜನನ್ನು ಈ ಭಾರತಕ್ಕಾಗಿ ಉಳಿಸ್ಕೊಡಿ, ಈ ಮಕ್ಕಳಿಗಾಗಿ ಉಳಿಸ್ಕೊಡಿ.
ಎಲ್ಲ ದೇವ್ರನ್ನೂ ನಾನು ಕೇಳ್ಕೊಳ್ಳೋದು, ದೇಶಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ, ಯುದ್ಧಗಳು ಮಾಡ್ತಿದ್ದಾರೆ, ಮನೆಯಲ್ಲಿ ಹೆಂಡತಿ ಮಕ್ಕಳನ್ನ ಬಿಟ್ಟು ತಾಯಿ ತಂದೆನ ಬಿಟ್ಬಿಟ್ಟು ಯುದ್ಧಕ್ಕೆ ಹೋಗ್ತಾರೆ ಗಂಡು ಮಕ್ಕಳು. ಈಗಾಗಲೇ ಹೆಣ್ಮಕ್ಳು ಸೇರ್ಕೋತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. ಆದರೆ ಯಾರೇ ಆಗಲಿ ಯುದ್ಧಕ್ಕೆ ಅಂತ ಹೋದಾಗ ಮಿಲ್ಟ್ರಿ ಸೈನ್ಯದ ಮಕ್ಕಳನ್ನ ಮತ್ತು ಅವ್ರ ಕುಟುಂಬಗಳನ್ನ, ನಮ್ಮ ಭಾರತದಲ್ಲಿ ಬದುಕ್ತಾ ಇರೋಂಥ ಮಕ್ಕಳನ್ನ ಎಲ್ಲರನ್ನೂ ಕಾಪಾಡಬೇಕು ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ನೋಡಿ, ಇಲ್ಲೇನು ಇಷ್ಟೊತ್ತು ಎಸ್ ಅಂತ ಬಂತು. ನಾನು ಕೈ ಆಡಿಸ್ತಿಲ್ಲ ನೋಡಿ. ನಂದು ಸುಮಾರು ಪ್ರಶ್ನೆ ಇರ್ಬೋದು ಬಾಬಾ. ಆ ಸುಮಾರು ಪ್ರಶ್ನೆಯಲ್ಲಿ ಎಲ್ಲರಿಗೂ ನಾನು ಒಂದನ್ನೇ ಕೇಳ್ಕೊಂಡಿದ್ದೀನಿ. ಪ್ಲೀಸ್ ಯೂನಿವರ್ಸ್, ಏಂಜಲ್ಸ್, ಎಲ್ಲ ದೇವ್ರನ್ನೂ ಕೇಳ್ಕೊಳ್ಳೋದು, ಇಡೀ ಬ್ರಹ್ಮಾಂಡವೇ ಕಾಪಾಡ್ತೀರಾ ಅಂತ ಹೇಳ್ತಿದ್ದೀರಾ. ಹಾಗಾದರೆ ಇನ್ನೂ ಸಂತೋಷನೇ. ಇಡೀ ಭಾರತನೇ ಕಾಪಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಈ ರೀತಿ ಸುತ್ತೊಡಿತಾ ಇದ್ದಾರೆ ಇವರು. ಓಕೆ ಓಕೆ, ಎಲ್ಲರನ್ನೂ ಕಾಪಾಡ್ತೀನಿ ಅಂತ ಅವರು ರೌಂಡ್ ಹೊಡೆದಿದ್ದು. ಎಸ್ ಅಂತ ಇದ್ದಾರೆ ನೋಡಿ. ನನ್ನ ಪ್ರಶ್ನೆಗೆ ಇಡೀ ಬ್ರಹ್ಮಾಂಡ, ಇಡೀ ಪ್ರಪಂಚ, ಭಾರತ ದೇಶನ ನಾನು ಕೇಳ್ಕೊಂಡಿದ್ದು. ಅದನ್ನು ಕೇಳಿದ್ದಕ್ಕೆ ಎಲ್ಲದಕ್ಕೂ ಸೇರಿ ರೌಂಡ್ ಹೊಡೆದು ಮತ್ತೆ ರೌಂಡ್ ಹೊಡಿತಾ ಇದ್ದಾರೆ. ಓಕೆ, ಆಯಿತು, ಸಮಾಧಾನ ಆಯಿತು ನನಗೆ. ಎಸ್ ಅಂತ ಹೇಳಿದ್ರಲ್ಲ, ಧನ್ಯೋಸ್ಮಿ. ಈ ಭಾರತ ದೇಶದಲ್ಲಿ ಇರುವಂಥ ಮಕ್ಕಳು ಎಲ್ಲರೂ ಪುಣ್ಯವಂತರು. ಥ್ಯಾಂಕ್ ಯು ಬಾಬಾ. ಎಲ್ಲರ ಪರವಾಗಿ ಏಂಜಲ್ಸ್, ಯೂನಿವರ್ಸ್ಗೆ, ಸ್ಪಿರಿಟ್ ಗೈಡ್ಸ್ಗೆ, ಎಲ್ಲ ದೇವರುಗಳಿಗೆ ನಾನು ಎಲ್ಲರ ಪರವಾಗಿ, ಭಾರತ ದೇಶದ ಮಕ್ಕಳ ಪರವಾಗಿ ನಾನು ಧನ್ಯೋಸ್ಮಿ ಹೇಳ್ತೀನಿ. ಎಲ್ಲರನ್ನೂ ಕಾಪಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ, ಇವತ್ತಿನ ರೀಡಿಂಗಲ್ಲಿ ಎಲ್ಲ ಥರನೂ ಚೆನ್ನಾಗಿದೆ. ಆದರೆ ಕೆಲವರಿಗೆ ಮಾತ್ರ ಅಂದ್ಕೊಳ್ತೀನಿ ನೋ ಅಂತ ಬಂದಿದೆ, ನಾಟ್ ದ ರೈಟ್ ಟೈಮ್. ಈಗ ಅದನ್ನು ಸ್ವಲ್ಪ ದಿವಸ ಹಾಗೆ ಬಿಟ್ಟುಬಿಡಿ, ಆದರೆ ತಾಳ್ಮೆಯಿಂದ ಇರಿ. ಅದರಿಂದ ನಿಮಗೆ ಸ್ವಲ್ಪ ದಿವಸ ಕಾಯೋದ್ರಿಂದ ಒಳ್ಳೆ ಸಮಯ ಬಂದಾಗ ಆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಇವತ್ತಿನ ಗುರುವಾರದ ರೀಡಿಂಗಲ್ಲಿ ಇಷ್ಟು ಮೆಸೇಜಸ್ಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಯವಿಟ್ಟು. ಯಾರಿಗೆ ಈ ಮೆಸೇಜು ಕನೆಕ್ಟ್ ಆಗಿರುತ್ತೆ ಅವರು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.